ವೆಲ್ಕಮ್ ಬ್ಯಾಕ್ ಲಕ್ಷ್ಮಿ ಮಿತ್ರ ಜೆ ಕೆ ಕ್ಲಾಸಸ್. ಶಾರ್ಟ್ ಸ್ಟೋರಿ ಮೂರನೇ ಸ್ಟೋರಿ ಯಾವುದಪ್ಪ ಅಂತಂದರೆ ದ ಡಾಗ್ ಆ್ಯಂಡ್ ಹಿಜ್ ಶ್ಯಾಡೋ. ದ ಡಾಗ್ ಆ್ಯಂಡ್ ಹಿಜ್ ಶ್ಯಾಡೋ. ಓಕೆನಾ. ಒನ್ ಡೇ ಡಾಗ್ ಫೌಂಡ್ ಎ ಪೀಸ್ ಆಫ್ ಮೀಟ್. ಒಂದಿನ ಏನಪ್ಪ ಅಂದರೆ ನಾಯಿ ಏನು ಮಾಡ್ತಂದರೆ ಮಾಂಸದ ತುಣುಕನ್ನು ನೋಡ್ತದ. ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಕ್ಯಾರಿಡ್ ಇಟ್ ಇನ್ ಹಿಜ್ ಮೌತ್. ಅದೇನಪ್ಪ ಅಂದರೆ ಹಿ ವಾಸ್ ವೆರಿ ಹ್ಯಾಪಿ, ಭಾಳ ಸಂತೋಷ ಆಗಿತ್ತು. ಮತ್ತೇನಪ್ಪ ಅಂದ್ರೆ ಕ್ಯಾರಿಡ್ ಇಟ್ ಇನ್ ಹಿಜ್ ಮೌತ್ ಏನಪ್ಪ ಅಂತಂದರೆ ಅದು ಬಾಯಲ್ಲಿ ಹಿಡ್ಕೊಂಡು ಓದ್ತಾ ಇರ್ತದೆ. ಅದಕ್ಕೆ ಭಾಳ ಖುಷಿಯಾಗಿರ್ತದೆ, ನನಗೆ ಇವತ್ತು ಊಟ ಸಿಗುತ್ತು ಅಂತದ. ಹೌದಾ. ಆನ್ ದ ವೇ ಹೋಮ್, ಮನೆಗೆ ಹೋಗ್ತಾ ದಾರಿ ಒಳಗೆ ಹಿ ಕ್ರಾಸ್ಡ್ ಎ ಬ್ರಿಡ್ಜ್. ಅದೇನು ಮಾಡಪ್ಪ ಅಂದ್ರೆ ಕ್ರಾಸ್ ಬ್ರಿಡ್ಜ್ ದಾಟ್ ಹೋಗ್ಬೇಕಾಗಿತ್ತು. ಹೌದಾ. ವೆನ್ ಹಿ ಲುಕ್ಡ್ ಇನ್ ಟು ದ ವಾಟರ್. ಅದು ಯಾಕಪ್ಪ ಅಂದರೆ ಬ್ರಿಡ್ಜ್ ಮ್ಯಾಗ ಓದ್ತಿರ್ತದೆ, ತಳಗೆ ನೀರು ಇರ್ತಾವಲ್ಲ, ಅದಕ್ಕಾಗಿ ವೆನ್ ಹಿ ಲುಕ್ಡ್ ಇನ್ ಟು ದ ವಾಟರ್ ಅದೇನು ಮಾಡ್ತದೆ, ನೀರಿನ ಕಡೆ ನೋಡ್ತದೆ. ತಳಗೆ ನೋಡಿದಾಗ ಏನತ್ತ ಈ ಸಾ ಹಿಜ್ ಓನ್ ಶ್ಯಾಡೋ, ಅದರದ್ದೇ ಆದಂಥ ಒಂದು ಪ್ರತಿಬಿಂಬ ಕಾಣಿಸ್ತದೆ. ಹೌದಾ. ನಾಯಿ ಕಾಣಿಸ್ತದೆ, ಇನ್ನೊಂದು ನಾಯಿ ಅದ್ರೊಳಗೆ ಬಾಯಾಗ ಮಾಂಸ ಹಿಡ್ಕೊಂಡದಂಗೆ ಹಂಗೆ ಕಾಣಿಸ್ತದೆ. ಹೌದಾ. ಅವಾಗೇನತ್ತಪ್ಪ ಅಂದರೆ ಹಿ ಥಾಟ್, ಅದೇನು ವಿಚಾರ ಮಾಡ್ತಂದರೆ ಇಟ್ ವಾಸ್ ಅನದರ್ ಡಾಗ್ ವಿತ್ ಎ ಬಿಗ್ಗರ್ ಪೀಸ್ ಆಫ್ ಮೀಟ್. ನೋಡು ಅದೇನಪ್ಪ ಅಂತ ಏನು ವಿಚಾರ ಮಾಡಿರ್ತಪ್ಪ ಅಂತಂದರೆ ಇಟ್ ವಾಸ್ ಅನದರ್ ಡಾಗ್, ಇನ್ನೊಂದು ನಾಯಿ ಅದ ಅಂತ ವಿಚಾರ ಮಾಡ್ತದೆ. ಅವಾಗೇನಪ್ಪ ಅಂದರೆ ಬಿಗ್ಗರ್ ಪೀಸ್ ಆಫ್ ಮೀಟ್, ದೊಡ್ಡದು ಒಂದು ಮಾಂಸದ ಒಂದು ತುಣುಕನ್ನು ಬಾಯಾಗಿ ಹಿಡ್ದ ಅಂತೇಳಿ ಅದು ತಿಳ್ಕೊಂಡಿರ್ತದೆ ಇನ್ನೊಂದು ಅದ ಅಂತೇಳಿ. ದ ಗ್ರೀಡಿ ಡಾಗ್ ವಾಂಟೆಡ್ ದ್ಯಾಟ್ ಮೀಟ್ ಟು. ನೋಡಿರಿ, ಅದಕ್ಕೆ ಆಸೆ ಏನಪ್ಪ ಅಂದರೆ ಹೆಚ್ಚಿಗಿತ್ತು. ಏನಾಯ್ತಪ್ಪ ಅಂದರೆ ಇನ್ನೊಂದು ವಾಂಟೆಡ್ ದ್ಯಾಟ್ ಮೀಟ್ ಟು, ನನಗೆ ಅದನ್ನು ಕೂಡ ಬೇಕಂತ ವಿಚಾರ ಮಾಡ್ತದೆ. ಸೊ ಈ ಓಪನ್ಡ್ ಹಿಸ್ ಮೌತ್ ಟು ಬಾರ್ಕ್. ನೋಡ್ರಿ, ಅದು ಆ ನಾಯಿಗೆ ಬಗುಳಿ ಅದನ್ನು ತೊಗೊಂಡು ಹೋಗ್ಬೇಕಂತೇಳಿ ಇದೇನು ಮಾಡ್ತಂದ್ರೆ ಬಾಯಿ ತೆರೆದು ಬಿಡ್ತದೆ. ಬಾಯಿಗೆ ಏನಿತ್ತು ಆಲ್ರೆಡಿ ಮಾಂಸದ ತುಣುಕು ಹಿಡ್ಕೊಂಡಿತ್ತು. ಬಗಳಬೇಕಾದ್ರೆ ಏನಾಗ್ತದೆ ಹೇಳ್ರಿ, ಮಾಂಸ ತಳಗೆ ಬಿದ್ದು ಬೀಳ್ತದೆ. ಬಟ್ ಹಿಸ್ ಓನ್ ಪೀಸ್ ಆಫ್ ಮೀಟ್ ಫೆಲ್ ಇನ್ ಟು ದ ರಿವರ್. ಅದರಲ್ಲಿ ಇರ್ತಕ್ಕಂಥ ಓನ್ ಅಂದ್ರೆ ಅದರ ಬಳಿ ಇತ್ತಲ್ಲ ಆಲ್ರೆಡಿ, ಅದೇನು ಮಾಡ್ತದೆ, ಓನ್ ಪೀಸ್ ಆಫ್ ಮೀಟ್ ಫೆಲ್ ಇನ್ ಟು ದ ರಿವರ್, ಸಮುದ್ರ ಒಳಗೆ ಬಿದ್ದು ಬಿಡ್ತು. ಹೌದಾ. ಬಾಯಿ ಒಳಗಿಂದ. ದ ಡಾಗ್ ಲಾಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ಹಿಸ್ ಗ್ರೀಡ್. ನೋಡ್ರಿ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತೀವಲ್ಲ, ಏನಾಯ್ತು ನೋಡ್ರಿ ಇದು. ಹೌದಾ. ಡಾಗ್ ಲಾಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ಹಿಸ್ ಗ್ರೀಡ್, ಎಲ್ಲ ಕಳ್ಕೊಂಡು ಬಿಡ್ತು. ಇದರದ ಅರ್ಥ ಏನಪ್ಪ ಅಂತಂದರೆ ಗ್ರೀಡ್ ಲೀಡ್ಸ್ ಟು ಲಾಸ್. ಹೌದಾ. ಆಸೆ ದುಃಖಕ್ಕೆ ಮೂಲ ಅಂತ ಅಂದಂಗೆ. ಹೌದಲ್ಲ. ಆಸೆ ಯಾವಾಗಲೂ ಹೆಚ್ಚಿಗೆ ಮಾಡೋಕ್ಕೆ ಹೋಗಬಾರ್ದು. ಇದ್ದಟ್ಟರಲ್ಲಿ ಏನಪ್ಪ ಅಂದರೆ ತೃಪ್ತಿ ಪಡಬೇಕು ಅಂತ ಅಂದಂಗೆ ಇದ್ರದ ಕಥೆಯ ನೀತಿ. ಇದ್ದಟ್ಟೆ ಸಿಕ್ಕ್ಯದಪ್ಪ ಅಂಥೇಳಿ ಸಹಾಯ ಆಗಿರ್ಬೇಕು. ಹೆಚ್ಚಿಗೆ ಆಸೆ ಮಾಡಿದ್ರೆ ಏನಾಗ್ತಪ್ಪ ಅಂದರೆ ಅದನ್ನು ಇದ್ದನ್ನು ಕಳ್ಕೊಂಡು ಕೂಡ್ತೀವಿ ಅಂತಂದಂಗೆ. ಹೌದಾ. ಇದಕ್ಕೆ ಸಂಬಂಧಪಟ್ಟಿದ ಕ್ವಶನ್ ಯಾವ ರೀತಿ ಕೇಳಬೇಕು ಅಂತಕ್ಕಂಥದ್ದು ನೋಡ್ರಿ. ಕ್ವಶನ್ ಆನ್ಸರ್. ವಾಟ್ ಡಿಡ್ ದ ಡಾಗ್ ಫೈಂಡ್ ಒನ್ ಡೇ. ಒಂದಿನ ನಾಯಿ ಏನು ಹುಡ್ಕ್ಯಾಡಿತ್ತಪ್ಪ ಅಂತಂದರೆ ಎ ಪೀಸ್ ಆಫ್ ಮೀಟ್ ಹುಡ್ಕ್ಯಾಡ್ಕೊಂಡು ಬಂದಿತ್ತು. ಹೌದಾ. ಪೀಸ್ ಆಫ್ ಮೀಟ್. ಕ್ವಶನ್ ಕೇಳೋದು ಪಾಸ್ಟ್ ಟೆನ್ಸ್. ವಾಟ್ ಡಿಡ್ ದ ಡಾಗ್ ಫೈಂಡ್ ಒನ್ ಡೇ. ಈ ಡಿಡ್ ಬತ್ತಪ್ಪ ಮುಂದಿನ ಏನಪ್ಪ ಅಂದರೆ ಪಾಸ್ಟ್ ಟೆನ್ಸ್ ಬರೀ ಸಿಂಪಲ್ ಪಾಸ್ಟ್ದಾಗೆ ಇರಬೇಕು. ವರ್ಬಗಳೆಲ್ಲ V1 ಇರಬೇಕು ನೋಡಿ. ವೇರ್ ವಾಸ್ ದ ಡಾಗ್ ಗೋಯಿಂಗ್ ವಿತ್ ದ ಮೀಟ್. ಮಾಂಸದ ಜೊತೆಗೆ ನಾಯಿ ಎಲ್ಲಿ ಹೋಗ್ತಾ ಇತ್ತಪ್ಪ ಅಂದರೆ ಮನೆಗೆ ತೊಗೊಂಡು ಹೋಗ್ತಾ ಇತ್ತು. ವೇರ್ ಡಿಡ್ ದ ಡಾಗ್ ಸಿ ಹಿಜ್ ಶ್ಯಾಡೋ. ಅದರದ್ದು ಶ್ಯಾಡೋ ಎಲ್ಲಿ ನೋಡ್ತಪ್ಪ ಅಂತಂದರೆ ಇನ್ ದ ವಾಟರ್ ಅಂಡರ್ ದ ಬ್ರಿಡ್ಜಿನ ಕೆಳಗಡೆ ಅದರ ಶ್ಯಾಡೋ ನೋಡ್ತದೆ. ವಾಟ್ ಡಿಡ್ ದ ಡಾಗ್ ಥಿಂಕ್ ವೆನ್ ಹಿ ಸಾ ದ ಶ್ಯಾಡೋ. ಏನು ವಿಚಾರ ಮಾಡ್ತದೋ. ಹಿ ಥಾಟ್ ಇಟ್ ವಾಸ್ ಅನದರ್ ಡಾಗ್ ವಿತ್ ಎ ಬಿಗ್ಗರ್ ಪೀಸ್ ಆಫ್ ಮೀಟ್. ಇದನ್ನು ವಿಚಾರ ಮಾಡಿದಿರ್ತದೆ. ವೈ ಡಿಡ್ ದ ಡಾಗ್ ಓಪನ್ ಹಿಸ್ ಮೌತ್. ಯಾಕದು ವೈ ಡಿಡ್ ದ ಡಾಗ್ ಓಪನ್ ಹಿಸ್ ಮೌತ್, ಯಾಕದು ಓಪನ್ ಮಾಡಿತ್ತು ಅಂತಂದರೆ ಟು ಬಾರ್ಕ್, ಬಗಳ ಸಲಕ್, ಆ್ಯಂಡ್ ಟೇಕ್ ದ ಅದರ್ ಪೀಸ್ ಆಫ್ ಮೀಟ್. ಅದನ್ನು ಬಗಳಿ ಅದೊಂದು ಪೀಸ್ ತೊಗೊಂಡು ಹೋಗೋ ಸಲಕ್ಕೆ ಅದೇನಪ್ಪ ಅಂದರೆ ಬಾಯಿ ತೆರ್ಕೊಂಡಿತ್ತು. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ವಾಟ್ ಹ್ಯಾಪನ್ಡ್ ವೆನ್ ಹಿ ಓಪನ್ಡ್ ಹಿಸ್ ಮೌತ್. ಬಾಯಿ ತೆರೆದ ತಕ್ಷಣ ಏನಾಯಿತು ಅಂತಂದರೆ ಹಿಸ್ ಓನ್ ಪೀಸ್ ಆಫ್ ಮೀಟ್ ಫೆಲ್ ಇನ್ ಟು ದ ವಾಟರ್. ತನ್ನಲ್ಲಿರ್ತಕ್ಕಂಥ ಒಂದು ಮಾಂಸದ ತುಣುಕು ಕೂಡ ಏನಾಯ್ತಪ್ಪ ಅಂದರೆ ನೀರಿನಲ್ಲಿ ಬಿದ್ದುಬಿಡ್ತು. ವಾಟ್ ಲೆಸನ್ ಡು ವಿ ಲರ್ನ್ ಫ್ರಮ್ ದಿಸ್ ಸ್ಟೋರಿ. ವಾಟ್ ಲೆಸನ್ ಡು ವಿ ಲರ್ನ್ ಫ್ರಮ್ ದಿಸ್ ಸ್ಟೋರಿ. ಈ ಸ್ಟೋರಿಯಿಂದ ನಾವು ಏನು ತಿಳಿದು ಬರ್ತದಪ್ಪ ಅಂದರೆ
ಗ್ರೀಡ್ ಲೀಡ್ಸ್ ಟು ಲಾಸ್ ಅಂತ ಗೊತ್ತಾ. ಇದರಿಂದ ತಿಳಿದು ಬರ್ತಕ್ಕಂಥ ಒಂದು ಕಥೆಯ ನೀತಿ ಇದು. ಹೌದಾ. ಇಷ್ಟೇನಪ್ಪ ಅಂತಂದರೆ ಇದು ಒಂದು ಸ್ಟೋರಿ ಮುಖಾಂತರ ನಾವು ಹಾಗೆ ಅದೇ ಥರ ಸ್ಟೋರಿ ಯಾಕಪ್ಪ ಅಂದರೆ ಭಾಳಷ್ಟು ನೆನಪಿನಲ್ಲಿ ಉಳಿತಾವೆ. ಹೌದಾ. ಆ ವರ್ಡ್ಸ್ ಕೂಡ ನೆನಪಲ್ಲಿ ಇರ್ತಾವೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಸ್ಟೋರಿ ಮುಖಾಂತರನೇ ವರ್ಡ್ಸ್ಗಳು ನೆನ್ಪಿಟ್ಕೋತ ಹೋಗ್ಬೇಕು. ಸ್ಟೋರಿ ಇದ್ರೆ ನೆನಪಿರ್ತಾವೆ. ನಾವು ಸುಮ್ಮನೆ ಈಗ ವರ್ಡ್ಸ್ಗಳು ಬ್ಯಾಟ್ ಮಾಡ್ತೀವಿ. ಹೌದಾ. ವರ್ಡ್ಸ್ಗಳು ಬ್ಯಾಟ್ ಮಾಡ್ಕೋತ ಹೋದೀವಿ ಅಂತಂದರೆ ಎಷ್ಟೊತ್ತು ಬ್ಯಾಟ್ ಮಾಡ್ತೀರಿ ನೀವು. ಹೌದಾ. ಆ ಸಂದರ್ಭಕ್ಕೆ ತಕ್ಕಂಥ ವರ್ಡ್ ನೆನಪಿರ್ಬೇಕಾದ್ರೆ ಆ ಸ್ಟೋರಿ ನಾವು ಕಥೆಯ ರೂಪದಲ್ಲಿ ನಾವು ನೆನ್ಪಿಟ್ಕೊಂಡೇವು ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಅದು ಗೊತ್ತಪ್ಪ ಅಂತಂದರೆ ಆ ಸಂದರ್ಭ ಬಂದಾಗ ಆ ವರ್ಡ್ಗಳು ಏನಪ್ಪ ಅಂದರೆ ನೆನಪಿಸ್ತದ. ಸಂದರ್ಭ ಬಂದಾಗ ಆ ವರ್ಡ್ ಆಟೋಮೆಟಿಕ್ಕಾಗಿ ನೆನಪಿರ್ತದೆ. ಹೌದಾ. ಆ ಸ್ಥಿತಿಗೆ ತಕ್ಕಂತೆ ಆ ಸಂದರ್ಭಕ್ಕೆ ತಕ್ಕಂತೆ ಆ ವರ್ಡ್ ಇಂಗ್ಲೀಷ್ ವರ್ಡ್ ನೆನಪಿರ್ಬೇಕಾಯ್ತು ಅಂದ್ರೆ ನಮಗೆ ಇಂಥವು ಇದೇ ಥರ ಸರಳದಲ್ಲಿರ್ತಕ್ಕಂಥ ಕಥೆಗಳನ್ನು ಜಾಸ್ತಿ ಹಂಗೆ ಡೈಲಿ ಒಂದೊಂದು ಸ್ಟೋರಿ ನೋಡ್ಕೊತ ಹೋದಿವಪ್ಪ ಅಂತಂದರೆ ನಮಗೆ ಏನೆಲ್ಲ ಮಾತಾಡಬೇಕಾಗ್ಯದ ಅವೆಲ್ಲ ವರ್ಡ್ಸ್ಗಳು ನಮಗೆ ಸಿಕ್ಕಿಬಿಟ್ಟಿರ್ತಾವೆ. ಇದ್ರೊಳಗೆ ಸಿಕ್ಕಿಬಿಡ್ತಾವೆ. ಏನು ಭೀ ಮಾತಾಡ್ರಿ ನಾವು ಅದರಲ್ಲಿ ನಮಗೆ ಸಿಕ್ಕಿರ್ತವೆ. ಎಷ್ಟಪ್ಪ ಅಂತಂದರೆ ನಾವು ಮಾತಾಡಬೇಕಾದ್ರೆ ಎಷ್ಟು 400 500 ವರ್ಡ್ಸ್ ಗೊತ್ತಿದ್ರೆ ಸಾಕು. ನಮ್ಮ ಆರಾಮವಾಗಿ ಏನು ಮಾತಾಡ್ರೂ ಅದರೊಳಗೆ ಒಳ್ಳೆ ಅದನ್ನೇ ಮಾತಾಡ್ಬೇಕಾಗ್ತದೆ. ಅದಕ್ಕೆ ಬಿಟ್ಟು ಬೇರೆ ವರ್ಡ್ಸ್ಗಳು ಏನು ಸಿಗಂಗಿಲ್ಲ. ನಾವು ಮಾತಾಡಬೇಕಾಗಿದ್ದು ಅಷ್ಟೇ ಬೇಕು. ಹೌದಾ. ಬುಕ್ ರೈಟಿಂಗ್ ಮಾಡ್ಬೇಕಾಯ್ತಂದ್ರೆ 3000 4000 ವರ್ಡ್ಸ್ಗಳು ಗೊತ್ತಿರಬೇಕು. ಆವಾಗ ಒಂದು ಬುಕ್ಕೇ ಬರಿತೀವಿ ನಾವು. ಹೌದಾ. ಬೇಕಾಗಿದ್ದು ಮಾತಾಡೋದು. ಹೌದಾ. ಮಾತಾಡೋಕ್ಕೆ ಬೇಕು ಎಷ್ಟು 300 400 500 ಲಾಸ್ಟ್. ಓಕೆನಾ. ಎಷ್ಟಿದ್ರೆ ಆರಾಮಾಗಿ ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಸಂದರ್ಭಕ್ಕೆ ತಕ್ಕಂತೆ ನಾವು ಆನ್ಸರ್ ಮಾಡೋಕ್ಕೆ ನಮಗೆ ಬೇಗನೆ ಬರ್ತದೆ. ಪಟ್ಟನೆ ಯಾಕೆ ನಮಗೆ ವರ್ಡ್ ಇಂಗ್ಲೀಷ್ ವರ್ಡ್ ನೆನಪಿಗೆ ಬರಲ್ಲಪ್ಪ ಅಂದರೆ ಪ್ರಾಬ್ಲಮ್ಮೇ ಇರೋದು ಇದೆ. ಆ ಸಂದರ್ಭ ತಕ್ಕಂತೆ ನಾವು ಆ ವರ್ಡ್ಗಳು ಬಳಸಿಲ್ಲ ಅಪ್ಪ ಅಂದರೆ ಆ ನೆನಪಿರಲ್ಲ. ನಾವೀಗ ಸುಮ್ಮ ಬುಕ್ ಓದ್ಕೋತ ಹೋಗ್ತೀವಿ. ಎಷ್ಟೊತ್ತು ಓದ್ತೀವಿ ನೆನಪಿರೋದು ಸಾಧ್ಯನೇ ಇಲ್ಲ. ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಸ್ಟೋರಿ ರೂಪದಲ್ಲಿ ಮಾತ್ರ ಹೆಚ್ಚಿನ ನೆನಪಿರ್ತದೆ. ಹೌದಾ. ಈ ಸಣ್ಣಗೆ ಇದ್ದಾಗ ನಾವೆಲ್ಲ ಕತೆ ಕೇಳಿರ್ತೀವಿ. ಆ ಕತೆಗಳ ರೂಪದಲ್ಲೇ ನಾವು ಇಂಗ್ಲೀಷ್ನಲ್ಲಿ ನೆನಪಿಟ್ಕೊಂಡಿವಿ ಅಂತಂದರೆ ಆ ಸಂದರ್ಭಕ್ಕೆ ತಕ್ಕಂಗೆ ಆ ವರ್ಡಿಗೆ ನಾವು ಏನಪ್ಪ ಅಂತೀವಿ ಅಂತಕ್ಕಂಥದ್ದು ನೆನಪಿರ್ತದೆ. ಓಕೆನಾ. ಇಷ್ಟೊತ್ತಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದೇ ರೀತಿ ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಸ್ಟೋರಿಗಳನ್ನ ನೋಡೋಣ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.